ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಟೋ ರಿಪೇರ್ 74. ನಮಸ್ಕಾರ. ಇದು ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಕರ್ನಾಟಕ ಬ್ರದರ್ಸ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಕಾರ್ ಗ್ಯಾರೇಜ್ ಓನರ್ಸ್ ಅವ್ರಿಗೆ ಇದು ತುಂಬ ಒಳ್ಳೆ ಡಿವೈಸ್ ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್. ಇದು ಏನಂದ್ರೆ ನಾನು ಎಲ್ಲ ಡೀಟೇಲ್ ಕೊಡ್ತೀನಿ ನಿಮಗೆ. ಇದು ಪ್ರತಿ ಗ್ಯಾರೇಜ್ ಅಲ್ಲಿ ಇರಬೇಕು. ಕಾರ್ ಗ್ಯಾರೇಜು, ಕಾರ್ ಮೆಕ್ಯಾನಿಕ್, ಕಾರ್ ಎಲೆಕ್ಟ್ರಿಷಿಯನ್ ಇದ್ರಲ್ಲ, ಅವ್ರ ಗ್ಯಾರೇಜ್ ಅಲ್ಲಿ ಇದು ಇರಲೇಬೇಕು. ಯಾಕಂದ್ರೆ ಅವ್ರಿಗೆ ತುಂಬಾ ಈಸಿ ಕೆಲಸ ಮಾಡೋಕ್ಕೆ ಇದು ಆಗುತ್ತೆ. ಇದು ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್. ಇದು ಏನಂದ್ರೆ ಇದು ECM ಆನ್ ಟೇಬಲ್ ಚೆಕ್ ಮಾಡೋದು ಡಿವೈಸ್. ಇದು ಆಯ್ತಲ್ಲ, ಇದು ECM ಚೆಕ್ ಮಾಡೋದು ಆನ್ ಟೇಬಲ್ ಡಿವೈಸ್. ಇದು ಎಲ್ಲ ನಿಮ್ಗೆ ಈ ತಗೊಂಡ್ರೆ ನಿಮ್ಗೆ ಒಳ್ಳೇದು. ಯಾಕೆಂದ್ರೆ ಅಕಸ್ಮಾತ್ ನಾಳೆ ಒಂದು ಗಾಡಿ ಬರುತ್ತೆ, ಕಸ್ಟಮರ್ ಫೋನ್ ಮಾಡ್ತಾರೆ ನಿಮ್ಗೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಆವಾಗ ಏನ್ ಮಾಡಬೇಕು, ನೀವು ಹೋಗ್ತೀರಾ, ಎಲ್ಲಿ ಕಸ್ಟಮರ್ ಮನೆಗೆ ಹೋಗ್ತೀರಾ, ಇಲ್ಲ ರೋಡಲ್ಲಿ ನಿಂತಿರುತ್ತೆ ಅಲ್ಲಿ ಹೋಗ್ತೀರಾ. ಅಲ್ಲಿ ಹೋಗಿ ನೀವು ಗಾಡಿ ಚೆಕ್ ಮಾಡ್ತೀರಾ. ಅಲ್ಲಿ ಚೆಕ್ ಮಾಡುವಾಗ ನಿಮ್ಗೆ ಇಗ್ನಿಷನ್ ಆನ್ ಮಾಡಿ ಚೆಕ್ ಲೈಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದಲ್ಲಿ ಈ ಚೆಕ್ ಲೈಟ್ದು ECM ಪ್ರಾಬ್ಲಮ್ ಇರುತ್ತೆ, ಆಯ್ತಲ್ಲ. ವೈರಿಂಗ್ ಇಶ್ಯೂನೂ ಇರುತ್ತೆ, ಆಯ್ತಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು, ಇದು ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಒಳ್ಳೆ ಇವಾಗ ಬಂದಿರೋದು ಎಲ್ಲ ತೋರಿಸುತ್ತೆ. ಚೆಕ್ ಲೈಟ್ ತೋರಿಸುತ್ತೆ, ಫ್ಯೂಲ್ ಪಂಪು, EGR, ಹೀಟಿಂಗ್ ಎಲ್ಲ ತೋರಿಸುತ್ತೆ, ಆಯ್ತಲ್ಲ. ಇದು ನಾನು ವಿಡಿಯೋ ಮಾಡ್ತಾ ಇರೋದು ನಿಮ್ಗೋಸ್ಕರ. ಯಾಕೆಂದ್ರೆ ನಮ್ಮ ಕರ್ನಾಟಕ ಅಲ್ಲಿ ಯಾರು ನಮ್ಮ ಆಟೋಮೊಬೈಲ್ ಅವರು ಯಾರು ಕನ್ನಡ ಅಲ್ಲಿ ವಿಡಿಯೋ ಮಾಡಲ್ಲ, ಎಲ್ಲ ಹಿಂದಿಯಲ್ಲಿ ಮಾಡ್ತಾರೆ, ಎಲ್ಲ ಇಲ್ಲಿ ಹಿಂದಿಯಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ಕನ್ನಡ ಅಲ್ಲಿ ನಿಮ್ಗೆ ಇದು ನೋಡಿ, ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್. ಇದು ECM ಆನ್ ಟೇಬಲ್ ಚೆಕ್ ಮಾಡೋದು ಡಿವೈಸ್. ಇದು ಪ್ರತಿಯೊಬ್ಬರು ಗ್ಯಾರೇಜ್ ಅಲ್ಲಿ ಇರಬೇಕು. ಇದು ಕಾರ್ ಗ್ಯಾರೇಜು, ಕಾರ್ ಮೆಕ್ಯಾನಿಕ್, ಕಾರ್ ಎಲೆಕ್ಟ್ರಿಷಿಯನ್ ಯಾರಿದ್ದಾರೆ ನಮ್ಮ ಕರ್ನಾಟಕ ಅಲ್ಲಿ, ಅವರೆಲ್ಲ ಇದೆಲ್ಲ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಹೆಂಗೆ ಈಸಿ ಆಗುತ್ತೆ ಅದು ನಾನು ತೋರಿಸ್ತೀನಿ, ಆಯ್ತಲ್ಲ. ನೋಡಿ, ಇದು ಮಹೀಂದ್ರ XUV 500 ECM ಇದೆ ನನ್ನ ಹತ್ರ. ಇವಾಗ ನಿಮ್ಮ ಹತ್ರ ಒಂದು ಗಾಡಿ ಬಂದಿದೆ ಕೆಲಸ ಮಾಡೋಕ್ಕೆ, ಅದಲ್ಲಿ ಚೆಕ್ ಲೈಟ್ ಬರ್ತಾ ಇಲ್ಲ. ನೀವು ವೈರಿಂಗ್ ಚೆಕ್ ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ನಿಮ್ಗೆ ಫಾಲ್ಟ್ ಗೊತ್ತಾಗಲ್ಲ. ಅದು ಏನ್ ಮಾಡಬೇಕು, ನೀವು ಕಸ್ಟಮರ್ಗೆ ಹೇಳ್ಬೇಕು, ಸರ್ ಇದು ECM ನಲ್ಲಿ ಡೌಟ್ ಇದೆ ನಮ್ಗೆ, ನಾವು ಟೇಬಲ್ ಮೇಲೆ ಚೆಕ್ ಮಾಡಿ ಹೇಳ್ತೀವಿ, ಇದು ಚಾರ್ಜಸ್ ಆಗುತ್ತೆ. ಕಸ್ಟಮರ್ ಏನ್ ಮಾಡ್ತಾರೆ, ಆಯ್ತಪ್ಪ ಇದು 30,000, 35,000, 40,000 ECM ನೀವು ರೀಪ್ಲೇಸ್ ಮಾಡ್ಬೇಕಂದ್ರೆ ಹೊಸ ಅಷ್ಟು ಆಗುತ್ತೆ. ಒಂದ್ಸರಿ ನಾವು ಟೇಬಲ್ ಮೇಲೆ ಹಾಕಿ ನೋಡ್ಕೊಳ್ಳೋಣ, ಇದನ್ನು ಫಾಲ್ಟ್ ಬಂದ್ರೆ ಇದು ರಿಪೇರು ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಇಷ್ಟ, ನೀವು ಹೊಸದು ಹಾಕ್ಬೋದು ಅನ್ನೋ ನೀವು ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡಿ. ಒಂದು ನಾಮಿನಲ್ ಚಾರ್ಜ್ ಎಷ್ಟು, ಒಂದು 800 to 1000 rupees ಚಾರ್ಜ್ ಮಾಡಿ ನೀವು ಇದು ಆನ್ ಟೇಬಲ್ ಚೆಕ್ ಮಾಡಿ ತೋರಿಸ್ಬೋದು, ಆಯ್ತಲ್ಲ. ಇವಾಗ ನೋಡಿ, ಇದು ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಓಕೆ. ಇದು ಒಳ್ಳೆ ಡಿವೈಸ್ ನಮ್ಮ ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಬಂದಿದೆ, ಆಯ್ತಲ್ಲ. ಇದು ನಾನು ಇವಾಗ ಇದು ECM ಅಟ್ಯಾಚ್ ಮಾಡಿದ್ದೀನಿ, ಆಯ್ತಲ್ಲ. ಇವಾಗ ನೋಡಿ, ಇಲ್ಲಿ ನಾನು ಆನ್ ಮಾಡ್ತೀನಿ ಇಗ್ನಿಷನ್, ಮೇನ್ ಆನ್ ಮಾಡಿದ್ದೀನಿ, ಆಯ್ತಲ್ಲ. ಇಲ್ಲಿ ಇಗ್ನಿಷನ್ ಆನ್ ಮಾಡಿದ್ದೀನಿ, ಮೇನ್ ಇಗ್ನಿಷನ್ ಇದು ಹಾಕಿಲ್ಲ ನಾನು, ಸಾರಿ. ಇದು i20 ಕಪ್ಲರ್ ಹಾಕಿದ್ದೀನಿ, ಸಾರಿ. ಇದು i20 ಇದು, ಅದಕ್ಕೋಸ್ಕರ ಬರ್ತಾ ಇಲ್ಲ. i20 ಪೆಟ್ರೋಲ್, ಕೆಫಿಕೋ ಪೆಟ್ರೋಲ್, ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್. ಇದು ಸ್ಮಾರ್ಟ್ ಕ್ಯಾನ್ 2. ಇದು ನೋಡಿ, ಮಹೀಂದ್ರ 17655 ಎಲ್ಲ ECM ಎಲ್ಲ ಕಪ್ಲರ್ ಬರುತ್ತೆ. ಬೇರೆ 17655 ಬೇರೆ, ಮಹೀಂದ್ರ ಇಲ್ಲ. ನೀವು ವೋಲ್ಕ್ಸ್ ವ್ಯಾಗನ್ ಗಾಡಿದು ಎಲ್ಲ ECM ಟೇಬಲ್ ಮೇಲೆ ಚೆಕ್ ಮಾಡಬಹುದು. ಕೆಫಿಕೋ ಪೆಟ್ರೋಲ್, i10, i20 ಮಾಡಬಹುದು, ನಿಮ್ದು ಸ್ವಿಫ್ಟ್ ಮಾಡಬಹುದು, ತುಂಬಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ತೋರಿಸ್ತೀನಿ ನಾನು.
ನೋಡಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ನಾನು ಒಬ್ಬರೇ ವಿಡಿಯೋ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇವತ್ತು ಸಂಡೇ ಯಾರು ಇಲ್ಲ ವಿಡಿಯೋ ಮಾಡೋಕ್ಕೆ, ಅದಕ್ಕೋಸ್ಕರ ನೋಡಿ ಎಲ್ಲ ವೈರಿಂಗ್ ಇಲ್ಲಿ ಜಮಾಯಿಸಿದ್ದೀನಿ. ನಾನು ತೋರಿಸ್ತೀನಿ ಎಲ್ಲ ಗಾಡಿದು ನಿಮಗೆ, ಎಲ್ಲ ಗಾಡಿದು ಇಲ್ಲಿ ಚೆಕ್ ಮಾಡ್ಬೋದು ಆನ್ ಡೀಟೇಲ್ಸ್. ನಿಮಗೆ ಏನು ಡೌಟ್ ಇದ್ರೆ ನೀವು ಫೋನ್ ನನಗೆ ಮಾಡ್ಬೋದು, ನಾನು ನಿಮಗೆ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಆಯ್ತಲ್ಲ. ನೋಡಿ ನಾನು ಇವಾಗ 1755 ಮಹೀಂದ್ರ ನೋಡಿ, ಇಲ್ಲಿ ಎರ್ಟಿಗಾ ಡೀಸೆಲ್ ಇದೆ, ಹಾಂಡಾ ಡೀಸೆಲ್ ಇದೆ, ಓಕೆ. ಇದು ಮಹೀಂದ್ರಾದು ಇದೆ, ಇದು i10 i20 ವರ್ನಾ ಡೀಸೆಲ್ಲು ಪೆಟ್ರೋಲು ಇದೆ, ಎಲ್ಲ ಇದೆ. ಇವಾಗ ನಾನು ಮಹೀಂದ್ರಾದು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ, ಮಹೀಂದ್ರ, ಓಕೆ. ಇಲ್ಲಿ ನಾನು ಇದು ಮಾಡಿಬಿಟ್ಟಿದ್ದೆ, ಇದು ಇಲ್ಲಿ ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆ, ಆಯ್ತಲ್ಲ. ಇವಾಗ ನೋಡಿ ಇದು ಮೇನ್ ಆಯ್ತಾ, ಇಲ್ಲಿ ನೋಡಿ EGR ಆನ್ ಆಯ್ತು, ಬಾಷ್ ಪಂಪ್ದು ಇದು ಕನೆಕ್ಷನ್ ಒಳಗಡೆ ಇರುತ್ತೆ ಮದರ್ ಬೋರ್ಡ್ ಅಲ್ಲಿ, ಅದು ಆನ್ ಆಯ್ತು, ಮೇನ್ ರಿಲೇ ಆಯಿತು, ಹೀಟರ್ ಆಯಿತು, ಆಯ್ತಲ್ಲ. ಇವಾಗ ನಾವು ಇಗ್ನಿಷನ್ ಆನ್ ಮಾಡೋಣ. ಇದು ಇಗ್ನಿಷನ್ ಆನ್ ಮಾಡಿದ್ರೆ ಇದು ಚಾಕ್ಲೇಟ್ ಇಲ್ಲಿ ಬರಬೇಕು, ಇದೇ ಮೇನು, ಇದೆಲ್ಲ ಕರೆಕ್ಟ್ ಇದೆ. ಇದು ಚಾಕ್ಲೇಟ್ ಬಂದಿಲ್ಲ ಅಂದ್ರೆ ನಿಮಗೆ ಗಾಡಿ ಸ್ಟಾರ್ಟ್ ಆಗಲ್ಲ, ಆಯ್ತಲ್ಲ. ನೋಡಿ ಇವಾಗ ನಾನು ಇಲ್ಲಿ ಆನ್ ಮಾಡ್ತೀನಿ. ನಾನು ಆನ್ ಮಾಡಿದ್ರೆ ಎಲ್ಲ ಲೈಟ್ ಬಂದಿದೆ ನೋಡಿ. ಇದು ಮೇಲ್ಗಡೆ ಇದೆಯಲ್ಲ, ಇದು ಚಾಕ್ಲೇಟ್, ಇದು ಚಾಕ್ಲೇಟು. ಇಲ್ಲಿ ಮೇನ್ ರಿಲೇ, ಸರ್ವಿಸ್, ಇದು ಸರ್ವಿಸ್ ರೀಸೆಟ್ ಮಾಡ್ಬೋದು. ಇದು ಮಹೀಂದ್ರಾ ಅಲ್ಲಿ ಎಲ್ಲ ಅದು ಹೇಳ್ತಾ ಇರುತ್ತೆ, ಸರ್ವಿಸ್ಗೆ ಬಂದ್ರೆ ಗಾಡಿ ಸರ್ವಿಸ್ಗೆ ಬಂದಿದೆ, ಸರ್ವಿಸ್ ಮಾಡಿ ಕಂಪನಿಗೆ ಹೋಗಿ ಅಲ್ಲಿ ಸರ್ವಿಸ್ ಮಾಡಿ ಅನ್ನೋ ಅದು ಆಡಿಯೋ ರೆಕಾರ್ಡ್ ಇರುತ್ತೆ. ಅದು ಮಹೀಂದ್ರಾ XU500 ಅಲ್ಲಿ, ಎಲ್ಲ ಮಹೀಂದ್ರಾ ಅಲ್ಲಿ ಬರುತ್ತೆ ಇವಾಗ ನ್ಯೂ ಜನರೇಷನ್ ವೆಹಿಕಲ್ಸ್ ಅಲ್ಲಿ. ಅದು ಹೇಳ್ತಾ ಇದೆ, ಅದನ್ನು ಇದು ಆನ್ ಟೇಬಲ್ ಹಾಕಿ ನೀವು ಸ್ಕ್ಯಾನರ್ ಇಂದ ಸರ್ವಿಸ್ ಮಾಡಬಹುದು, ಸರ್ವಿಸ್ ಕ್ಲಿಯರ್ ಮಾಡಬಹುದು. ಇಲ್ಲಿ ನೋಡಿ ಎಲ್ಲ ಬಂದಿದೆ, ಇದು ಚಾಕ್ಲೇಟ್ ಬಂತು ಅಂದ್ರೆ ಇದು ECM ಚೆನ್ನಾಗಿದೆ, ECM ಚೆನ್ನಾಗಿದೆ. ECMದು ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೀವು ಗಾಡಿಯಲ್ಲಿ ವೈರಿಂಗ್ ಚೆಕ್ ಮಾಡಬೇಕು, ಆಯ್ತಲ್ಲ. ಆ ತರ ಇವಾಗ ನಾನೊಂದು ಕೆಫಿಕೋನು ಬಂದಿದೆ, ಇದು i20 ಪೆಟ್ರೋಲ್ದು ಒಂದು ರಿಪೇರ್ಗೆ ಬಂದಿದೆ, ಚಾಕ್ಲೇಟ್ ಬರ್ತಾ ಇಲ್ಲ, ಅದು ಹಾಕಿ ತೋರಿಸ್ತೀನಿ. ಇನ್ನೊಂದು ಇಲ್ಲಿ ನನ್ನ ಹತ್ರ ಇದೆ ಸೇಮ್ i20 ರಿಮೋ, ಅದು ರೆಡಿ ಆಗಿರೋದು, ಇದು ಕಳಿಸ್ಬೇಕು ಕಸ್ಟಮರ್ಗೆ, ಗ್ಯಾರೇಜ್ ಅವ್ರಿಗೆ. ಇದನ್ನು ಹಾಕಿ ತೋರಿಸ್ತೀನಿ ನೋಡಿ. ಇಗ್ನಿಷನ್ ಆಫ್ ಮಾಡಿದೆ, ಮೇನ್ ಆಫ್ ಮಾಡಿದೆ, ಮೇನ್ ಆನ್ ಮಾಡಿದ್ದೀನಿ. ಇವಾಗ ಮೇನ್ ಆನ್ ಮಾಡ್ತೀನಿ ನೋಡಿ. ಮೇನ್ ಆನ್ ಮಾಡಿದ ತಕ್ಷಣ ಇದು ECM ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಆಯ್ತಲ್ಲ. ECM ಅಟ್ಯಾಚ್ ಮಾಡಿದ್ದೀನಿ. ಇದು ನೋಡಿ EGRದು, ಸರ್ವಿಸ್ದು, ಬಾಷ್ ಪಂಪ್ದು, ಫ್ಯೂಲ್ ಪಂಪ್ದು ಬೇರೆ, ಪೆಟ್ರೋಲ್ ಇಲ್ಲಿ ಬರೋದು. ಇಲ್ಲಿ ಈ ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಅಲ್ಲಿ ಪೆಟ್ರೋಲ್ ಆನ್ ಆಗೋದು ಇಲ್ಲ, ಅದು ಪೆಟ್ರೋಲ್ ಗಾಡಿಗೆ ತೋರಿಸೋದು. ಡೀಸೆಲ್ಗೆ ಬೇರೆ ಬಾಷ್ದು ಪಂಪ್ ಆನ್ ಆಗಿದೆ ಅಂದ್ರೆ ಡೀಸೆಲ್ ಸಪ್ಲೈ ಬರ್ತಾ ಇದೆಯಾ, ಅರ್ಥ ಆಗಿದೆಯಲ್ಲ ನಿಮ್ಗೆ. ನೋಡಿ ಇದು ಮೇನ್ ರಿಲೇ ಬರುತ್ತೆ. ಇವಾಗ ನೋಡಿ ಇಗ್ನಿಷನ್ ಆನ್ ಮಾಡಿದೆ, ಮೇನ್ ರಿಲೇ ಬಂದಿದೆ. ಇವಾಗ ಇದು ಹೊಸ ಇವಾಗ ನ್ಯೂ ಜನರೇಷನ್ದು, ಇದು ಓಲ್ಡ್ ಜನರೇಷನ್ದು ನನ್ನ ಹತ್ರ ಇದೆ, ನಾನು ಮಾಡ್ತಿದ್ದಲ್ಲ ಅದು ಕ್ಯಾನ್ ಬಾಕ್ಸ್ ಅಲ್ಲಿ ಬೇರೆ ರಿಲೇ ಲೈಟು, ಒಂದು ಇಮೋ ಲೈಟ್ ಬರ್ತಾ ಇದೆ ಅಷ್ಟೇ. ಇವಾಗ ಇಲ್ಲ ಲೇಟೆಸ್ಟ್ ಆಗ್ಬಿಟ್ಟಿದೆ ನೋಡಿ, ಎಷ್ಟು ಲೈಟ್ ಬರ್ತಾ ಇದೆ ನೋಡಿ, 1 2 3 4 5. ಇಲ್ಲ ಇಲ್ಲಿ ಫ್ಯೂಲ್ ಪಂಪ್ ಆನ್ ಆಗ್ತಾ ಇದೆ. ಸಾರಿ, ನಾನು ಇಗ್ನಿಷನ್ ಆನ್ ಮಾಡಿಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಇದು ನೋಡಿ. ಫ್ಯೂಲ್ ಪಂಪ್ನು ಆನ್ ಆಗಿದೆ, ಇಲ್ಲಿ ಮೇನ್ ರಿಲೇನು ಆನ್ ಆಗಿದೆ, ಚೆಕ್ ಲೈಟು ಆನ್ ಆಗಿದೆ. ಓಲ್ಡ್ ಇತ್ತಲ್ಲ ಕ್ಯಾನ್ ಬಾಕ್ಸ್, ಅದಲ್ಲಿ ಬೇರೆ ರಿಲೇ ಇಮೋ ಅಷ್ಟೇ, ಮಿಕ್ಕದು ಎಲ್ಲ ನೀವು ಗಾಡಿಯಲ್ಲಿ ಚೆಕ್ ಮಾಡಬೇಕಾಗಿತ್ತು. ಇವಾಗ ಆ ತರ ಇಲ್ಲ. ಇವಾಗ ಆನ್ ಟೇಬಲ್ ಮೇಲೆ ನೀವು ECM ಹಾಕ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ECM ಫಾಲ್ಟ್ ಇದೆಯಾ ಅಲ್ಲ ಗಾಡಿದು ಫಾಲ್ಟ್ ಇದೆ. ಅದಕ್ಕೋಸ್ಕರ ಇದು ಬಂದಿರೋದು ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್. ಇದು ಆಟೋಲಜಿ ಅನ್ನೋ ಬ್ರ್ಯಾಂಡ್, ಇದು ಆಟೋಲಜಿ ಬ್ರ್ಯಾಂಡ್. ಇದು ಒಳ್ಳೆ ಡಿವೈಸ್ ಇದೆ ನಿಮಗೆ. ಯಾರಿಗೆ ಬೇಕಂದ್ರೆ ನಮ್ಮ ಕರ್ನಾಟಕ ಅಲ್ಲಿ ಎಷ್ಟು ಮೆಕ್ಯಾನಿಕ್ ಇದ್ದಾರೆ, ಕಾರ್ ಓನರ್ಸ್ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇದ್ದಾರೆ, ಅವ್ರಿಗೆ ಎಲ್ಲ ಬೇಕಂದ್ರೆ ನನಗೆ ಕಾಲ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಎಷ್ಟು ECM ಕನೆಕ್ಟ್ ಆಗುತ್ತೆ, ಏನೇನು ಕೆಲಸ ಆಗುತ್ತೆ, ಇದರಲ್ಲಿ ಆನ್ ಟೇಬಲ್ ಪ್ರೋಗ್ರಾಮಿಂಗು ಮಾಡ್ಬೋದು.
ನೋಡಿ ಏನಾಗುತ್ತೆ, ಗಾಡಿ ಒಂದೊಂದ್ಸರಿ ಇಮೊಬಿಲೈಸರ್ ಆಗ್ಬಿಡುತ್ತೆ, ಸೆಕ್ಯೂರಿಟಿ ಸಿಸ್ಟಮ್ ಇಮೊಬಿಲೈಸ್ ಆಗ್ಬಿಡುತ್ತೆ. ಅದು ನಾವು ಮಾಡಲ್ಲ. ನೀವು ಇದರಲ್ಲಿ ಕಪ್ಲರ್ಸ್ ಇದೆ, ವೈರಿಂಗ್ ಎಲ್ಲ ಇದೆ, ಇದರಲ್ಲಿ ಲೀಗಲ್ಲಿ ಮಾಡಬಹುದು. ಕಸ್ಟಮರ್ ಹತ್ರ ಡಾಕ್ಯುಮೆಂಟ್ ತಗೊಂಡು ನೀವು ಕಾಯಿನ್ ಬಾಕ್ಸ್ ಅಲ್ಲಿ ಆನ್ ಟೇಬಲ್ ಪ್ರೋಗ್ರಾಮಿಂಗ್ ಮಾಡಿ ನೀವು ಕಲ್ಸ್ಬಿಟ್ರೆ ಅವ್ರ ಗಾಡಿಯಲ್ಲಿ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆಯ್ತಲ್ಲ, ಇದು ತುಂಬಾ ಒಳ್ಳೆ ಡಿವೈಸ್. ಇವಾಗ ಬರ್ತಿರೋದು ಜನರೇಷನ್ ವೆಹಿಕಲ್ಸ್ಗೆ ನೀವು ಇದು ಪ್ರತಿ ಗ್ಯಾರೇಜ್ ಅಲ್ಲಿ, ಪ್ರತಿ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಎಲ್ಲ ಪರ್ಚೇಸ್ ಮಾಡಬೇಕು. ಇದು ನನ್ಗೋಸ್ಕರ ಸೇಲಿಂಗ್ ಎಲ್ಲ ನಮ್ಮ ಹತ್ರ ತುಂಬಾ ಸ್ಟಾಕ್ ಇದೆ. ಇನ್ನು ಎಷ್ಟು ಸೇಲ್ ಆಗಿದೆ, ಈ ತಿಂಗಳು ಒಂದು ಜಾಸ್ತಿನೇ ಸೇಲ್ ಆಗಿದೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಎಲ್ಲ ಹಿಂದಿಯಲ್ಲಿ ಬರ್ತಾ ಇದೆ ವಿಡಿಯೋ. ನಮ್ಮ ಕರ್ನಾಟಕ ಬ್ರದರ್ಸ್ಗೆ ಹಿಂದಿ ಅಷ್ಟು ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಒಂದು ವಿಡಿಯೋ ಮಾಡ್ಬಿಡೋಣ ಕನ್ನಡದಲ್ಲಿ. ನಮ್ಮ ಕರ್ನಾಟಕ ಬ್ರದರ್ಸ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಇವಾಗ ನಾನು ಹಾಕಿರೋದು ಇದು 70C55 ಮಹೀಂದ್ರ ಇದು XUV 500. ಇವಾಗ ನಾನು ಪೆಟ್ರೋಲ್ದು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಒಳ್ಳೇದು, ರಿಪೇರ್ ಆಗಿರೋದು, ಇದು ರಿಪೇರ್ಗೆ ಬಂದಿರೋದು. ಆಯ್ತಲ್ಲ, ತೋರಿಸ್ತೀನಿ. ಇಲ್ಲಿ ಆಫ್ ಮಾಡಿಬಿಡ್ತೀನಿ. ಇದು ನೋಡಿ, ಇದು i10 i20 ಪೆಟ್ರೋಲ್ ಗಾಡಿ. ಇದು 1.2 ಇಂಜಿನ್, 1.2 ಲೀಟರ್ ಇಂಜಿನ್. ಇದು ರಿಪೇರ್ ಆಗಿರೋದು. ನಾನು ಆನ್ ಟೇಬಲ್ ಅಲ್ಲಿ ಚೆಕ್ ಮಾಡ್ತೀನಿ. ನೋಡಿ, ಮೇನು ಆಯ್ತಲ್ಲ, ಇಗ್ನಿಷನ್ ಆನ್ ಮಾಡಿದೆ. ಇದು ಬಂದಿರೋದು ನನ್ನ ಹತ್ರ ಬೇರೆ ಚಕ್ಲೇಟ್ ಕೆಲಸಕ್ಕೆ. ಇದರಲ್ಲಿ ಚಕ್ಲೇಟ್ ಪ್ರಾಬ್ಲಮ್ ಇತ್ತು, ನಾನು ರಿಪೇರ್ ಮಾಡಿ ಇದ್ದೀನಿ. ಅದು ಇವಾಗ ಚೆಕ್ ಮಾಡ್ತಿರೋದು ಇದು ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಅಲ್ಲಿ. ನೋಡಿ, ಇಲ್ಲಿ ಚಕ್ಲೇಟ್ ಬಂತ, ಇದು ರಿಪೇರ್ ಮಾಡಿರೋದು. ಇವಾಗ ಚಕ್ಲೇಟ್ ಬಂದಿದೆ. ಓಕೆ, ಇಲ್ಲಿ ಮೇನ್ ರಿಲೇ ಆಗಿದೆ, ಫ್ಯೂಲ್ ಪಂಪ್ ಆಗಿದೆ. ಇದು ಇಷ್ಟೇ ತೋರಿಸೋದು. ಮೇನ್ ರಿಲೇ, ಫ್ಯೂಲ್ ಪಂಪ್, ಚಕ್ಲೇಟ್ ಬೇರೆ ಇಷ್ಟೇ ತೋರಿಸೋದು. ಬೇರೆ ಪೆಟ್ರೋಲ್ ಗಾಡಿಗೆ, ಡೀಸೆಲ್ ಗಾಡಿಗೆ EGR ತೋರಿಸುತ್ತೆ, ಸರ್ವಿಸ್ ತೋರಿಸುತ್ತೆ, ಮತ್ತು ಫ್ಯೂಲ್ ಪಂಪ್ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ. ಅದು 4-5 ಲೈಟ್ ಎಲ್ಲ ತೋರಿಸುತ್ತೆ. ಅದು ನೀವು ಆನ್ ಟೇಬಲ್ ಕ್ಲಿಯರ್ ಮಾಡಬಹುದು. ಏನಾಗಿದೆ, ನಮ್ಮ ECM ಅಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲ ಗಾಡಿಯಲ್ಲಿ ಪ್ರಾಬ್ಲಮ್ ಇದೆಯಾ, ಇಲ್ಲಿ ನೀವು ಚೆಕ್ ಮಾಡಬಹುದು. ಆಯ್ತಲ್ಲ, ನೋಡಿ, ಇದು ಇನ್ನೊಂದು ನನ್ನ ಹತ್ರ ಇದೆ, ಇವಾಗ ರಿಪೇರ್ಗೆ ಬಂದಿರೋದು. ಅದನ್ನು ಹಾಕಿ ತೋರಿಸ್ತೀನಿ ನಿಮ್ಗೆ. ಅದು ಚಕ್ಲೇಟ್ ಬರ್ತಾ ಇಲ್ಲ. ಆಯ್ತಲ್ಲ, ನೋಡಿ, ಆಫ್, ಮೇನ್ ಆನ್, ECM. ಇದು ಇಗ್ನಿಷನ್. ಇದು ಕಾರ್ದು ಇಗ್ನಿಷನ್ ಆನ್ ಮಾಡ್ತಿರಲ್ಲ ನಾವು, ಕೀ ಆನ್ ಮಾಡಿದ್ರೆ ಇದು ಚಕ್ಲೇಟ್. ಇದು ಚಕ್ಲೇಟ್ ಬರ್ತಾ ಇದೆ, ಮೇನ್ ರಿಲೇ ಆನ್ ಆಗ್ತಾ ಇದೆ, ಫ್ಯೂಲ್ ಪಂಪ್ ಆನ್ ಆಗ್ತಾ ಇದೆ. ಅಂದ್ರೆ ಇದು ECM ಕರೆಕ್ಟ್ ಇದೆ ಅಂತ. ಇವಾಗ ನಾನು ಪ್ಯಾಕ್ ಮಾಡಿ ಕಲ್ತ್ಬಿಡ್ತೀನಿ. ಇದು ಕಸ್ಟಮರ್ಗೆ, ಇರೋ ಮೆಕ್ಯಾನಿಕ್ ಕಲ್ಸಿರೋದು ಇಲ್ಲಿ ದೇವನಹಳ್ಳಿಯಿಂದ, ಗ್ಯಾರೇಜ್ ಇಂದ ರಿಪೇರ್ ಮಾಡಕ್ಕೆ ನಾನು ಕಲ್ಸ್ಬಿಡ್ತೀನಿ ಇವಾಗ ಅವ್ರಿಗೆ. ನೋಡಿ, ಇವಾಗ ನನ್ನ ಹತ್ರ ಇನ್ನೊಂದು ಇದೆ, ಅದು ತೋರಿಸಿ ಹಾಕ್ತೀನಿ. ಇದು ರಿಪೇರ್ಗೆ ಬಂದಿರೋದು. ಇದು ರಿಪೇರ್ಗೆ ಬಂದಿರೋದು. ಆಯ್ತಲ್ಲ, ಎಲ್ಲ ಕಪ್ಲರ್ ಟು ಕಪ್ಲರ್. ನಿಮ್ಗೆ ಬೇಕಂದ್ರೆ ಬೇಸಿಕ್ ಕಿಟ್ ಬೇಕಾದ್ರೆ ಸಿಕ್ಕುತ್ತೆ, ಅದು ತೋರಿಸ್ತೀನಿ. ಬೇಸಿಕ್ ಕಿಟ್ ಸಿಕ್ಕುತ್ತೆ ನಿಮ್ಗೆ, ಅದು ತೋರಿಸ್ತೀನಿ. ನೋಡಿ, ಇವಾಗ ಇದು ECM ಹಾಕಿದ್ದೀನಿ. ಇದು i20 ಪೆಟ್ರೋಲ್ದು. ಇಲ್ಲಿ ಇಡ್ತೀನಿ. ನೋಡಿ, ಇವಾಗ ಇಲ್ಲಿ ಮೇನ್ ಆನ್ ಮಾಡಿದ್ದೀನಿ. ಆಯ್ತಲ್ಲ, ಏನು ಲೈಟ್ ಬರ್ತಾ ಇಲ್ಲ ಇದರಲ್ಲಿ. ಇಲ್ಲಿ ಚಕ್ಲೇಟ್ ಬರಬೇಕು ಇಗ್ನಿಷನ್ ನಾನು ಆನ್ ಮಾಡಿದ ತಕ್ಷಣ. ನೋಡಿ, ಇಗ್ನಿಷನ್ ಆನ್ ಮಾಡಿದ್ದೀನಿ, ಚಕ್ಲೇಟು ಬರ್ತಾ ಇಲ್ಲ, ಲೈಟು ಬರ್ತಾ ಇಲ್ಲ, ಯಾವುದು ಲೈಟ್ ಬರ್ತಾ ಇಲ್ಲ. ಆಯ್ತಲ್ಲ, ಇದು ಫ್ಯೂಲ್ ಲೈಟ್, ಮೇನ್ ರಿಲ್ ಲೈಟ್ ಆನ್ ಆಗ್ಬೇಕಂದ್ರೆ ಇಲ್ಲಿ ನಿಮ್ಗೆ ಚಕ್ಲೇಟ್ ಬರಬೇಕು. ಈ ECM ರಿಪೇರ್ ಮಾಡಬೇಕು. ECM ರಿಪೇರ್ ಇವಾಗ ಮಾಡ್ತೀನಿ. ಆಯ್ತಲ್ಲ, ಇನ್ನೊಂದು, ಯಾರಿಗೇನ ECM ರಿಪೇರ್ ಟ್ರೈನಿಂಗ್ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ECM ರಿಪೇರ್ ಟ್ರೈನಿಂಗ್ ಕೊಡ್ತೀನಿ.
ಆಯ್ತಲ್ಲ. ಮುಂಚೆ ನಾನು ಕೊಡ್ತಾ ಇರಲಿಲ್ಲ, ಇವಾಗ ನಾನು ಪ್ಲಾನ್ ಮಾಡಿದ್ದೀನಿ ಇ-ಸಿಮ್ ರಿಪೇರು ಟ್ರೈನಿಂಗ್ ಕೊಡೋಣ, ನಾನು ಕೊಡ್ತೀನಿ. ಯಾರು ಇಂಟ್ರೆಸ್ಟೆಡ್ ಇದ್ರೆ ಇದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ, ನಾನು ಏನಿದೆ ನನ್ನ ಡೀಟೇಲ್ಸ್ ಹೇಳ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ. ಬೇಕಂದ್ರೆ ನಿಮಗೆ ಇ-ಸಿಮ್ ಟ್ರೈನಿಂಗ್ ಬೇಕಂದ್ರೆ ನನಗೆ ಕಾಲ್ ಮಾಡಿ, ನಾನು ಬೇಸಿಕ್ ಇಂದ ಗಾಡಿದು ಇ-ಸಿಮ್ ಹೆಂಗ್ ರೆಡಿ ಮಾಡ್ತೀರಾ ಅದು ಎಲ್ಲ ಮಾಡಿಕೊಡ್ತೀನಿ. ಸಾಫ್ಟ್ವೇರ್ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು ಇದು ಏರ್ ಬ್ಯಾಗ್ ಮಾಡೆಲ್ ಬರುತ್ತೆ, ಇದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಏರ್ ಬ್ಯಾಗ್ ಮಾಡೆಲ್. ಇದು ಏರ್ ಬ್ಯಾಗ್ ಮಾಡೆಲ್. ಇದು ಆಕ್ಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ಇವಾಗ ಡೀಲರ್ ಇದ್ದಾರೆ, ಎಲ್ಲ ಗಾಡಿ ತಗೊಂಡು ರೆಡಿ ಮಾಡ್ತಾರೆ. ಗ್ಯಾರೇಜ್ ಗಾಡಿ ಬರುತ್ತೆ, ಆಕ್ಸಿಡೆಂಟ್ ಗಾಡಿ. ಅದು ಏರ್ ಬ್ಯಾಗ್ ಹೊಸ ಹಾಕ್ತೀರಾ, ಬೆಲ್ಟ್ ಎಲ್ಲ ಹೊಸ ಹಾಕ್ತೀರಾ, ಇದು ಸ್ವಲ್ಪ ಕಾಸ್ಟ್ಲಿ. ಇದು ಅದಕ್ಕೋಸ್ಕರ ಇದು ಏನ್ ಮಾಡ್ತೀವಿ ನಾವು, ಇದು ರಿಪೇರ್ ಮಾಡಿಕೊಡ್ತೀವಿ. ಇದು ಸಾಫ್ಟ್ವೇರ್ ಕರಪ್ಟ್ ಆಗಿರುತ್ತೆ ಈ ಇ-ಸಿಮ್ ಅಲ್ಲಿ. ಇದು SRS ಇ-ಸಿಮ್, ಏರ್ ಬ್ಯಾಗ್ ಇ-ಸಿಮ್. ಇದರಲ್ಲಿ ನಿಮ್ಗೆ ಸಾಫ್ಟ್ವೇರ್ ಕರಪ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ರೆಡಿ ಮಾಡಕ್ಕೆ ಹೇಗೆ ರೆಡಿ ಮಾಡೋದು ಸಾಫ್ಟ್ವೇರ್, ಅದು ರಿಪೇರ್, ಅದು ನಾನು ಟ್ರೈನಿಂಗ್ ಕೊಡ್ತೀನಿ. ಯಾರನ್ನ ಬೇಕಂದ್ರೆ ಇಂಟ್ರೆಸ್ಟ್ ಇದ್ರೆ ಬನ್ನಿ, ನಾನು ರೀಸನಬಲ್ ಆಗಿ ತಗೊಂಡು ನಿಮ್ಗೆ ಬೇಸಿಕ್ ಇಂದ ಇ-ಸಿಮ್ ಹೆಂಗ್ ರಿಪೇರ್ ಮಾಡಬೇಕು, ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಟ್ರೈನಿಂಗ್ ಕೊಡ್ತೀನಿ. ಆಯ್ತಲ್ಲ, ಅದು ಚಾರ್ಜ್ ಇರುತ್ತೆ, ಅದು ಮಾಡೋಣ. ಆಯ್ತಲ್ಲ, ನೋಡಿ ಇದರಲ್ಲಿ ಏನು ಬರ್ತಾ ಇಲ್ಲ. ಇವಾಗ ಇದು ಮಹಿಂದ್ರದ್ದು ತೋರಿಸಿದ್ದೀನಿ, ಎಲ್ಲ ಬರ್ತಾ ಇದೆ. ಇದು ಕೆಫಿಕೋ i20 ಹಾಕಿ ತೋರಿಸಿದ್ದೀನಿ, ಅದು ಬರ್ತಾ ಇದೆ. ಇದರಲ್ಲಿ ಬರ್ತಾ ಇಲ್ಲ. ಇವಾಗ ಇದು ಇ-ಸಿಮ್ ರೆಡಿ ಮಾಡಿ ಕಳಿಸ್ಬೇಕು. ಇದು ಚಿತ್ತೂರಿಂದ ಬಂದಿರೋದು, ಆಂಧ್ರ ಪ್ರದೇಶ್ ಚಿತ್ತೂರಿಂದ ಬಂದಿರೋದು. ರೆಡಿ ಮಾಡಕ್ಕೆ ಇದು ರೆಡಿ ಮಾಡಿ ಕಳಿಸ್ತೀನಿ. ಆಯ್ತಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ. ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಈ ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಫುಲ್ ಕಿಟ್ ಬೇಕಂದ್ರೆ ನಮ್ಮ ಹತ್ರ ಸಿಕ್ಕುತ್ತೆ. ಹಾಫ್ ಕಿಟ್ ಬೇಕಂದ್ರೆ, ಹಾಫ್ ಕಿಟ್ ಏನಂದ್ರೆ ಅದು ಪಿನ್ನೋಟ್ ನೀವು ಮಾಡ್ಕೋಬೇಕು, ಅದು ತೋರಿಸ್ಬಿಡ್ತೀನಿ. ಇದೊಂದು ಚಾರ್ಜರು, ಇದೆಲ್ಲ ಕೇಬಲ್ಸ್ ಇದೆ, ಎಲ್ಲ ಅದು ಕೇಬಲ್ ತೋರಿಸ್ಬಿಡ್ತೀನಿ ನೋಡಿ. 1 2 3 4 5 6 7 8 9 ಇದು 10 ಕೇಬಲ್ ಅಲ್ಲಿ ಸುಮಾರು ಗಾಡಿ ಮಾಡಬಹುದು. ಇದು ಒಂದ್ ಕೇಬಲ್ ಅಲ್ಲಿ 3 4 ಗಾಡಿ ಕೊಟ್ಟಿದ್ದಾರೆ. ಆಯ್ತಲ್ಲ, ಆ ತರ ಇರೋದು ಇದು. ಇನ್ನೂ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಇದೆಯಾ ನೋಡಿ. ನಿಮ್ಗೆ ಬೇಸಿಕ್ ಕ್ಯಾನ್ ಬಾಕ್ಸ್ ಸೊಲ್ಯೂಷನ್ ಬೇಕಂದ್ರೆ ಸ್ಮಾರ್ಟ್ ಕ್ಯಾನ್ ಸೊಲ್ಯೂಷನ್ ಇದು ಬೇಸಿಕ್. ಇದು ಒಂದು ಸ್ಮಾರ್ಟ್ ಕ್ಯಾನ್ ಬರುತ್ತೆ, ಇದು ಆಟೋಲಜಿ ಕಂಪನಿದು. ಇದೊಂದು ಪಿನ್ಔಟ್. ಇದು ಪಿನ್ಔಟ್ ಏನಂದ್ರೆ ಅದು ತೋರಿಸ್ತೀನಿ. ಇದು ಚಾರ್ಜರ್, ಇದು ಆಯ್ತಲ್ಲ, ಸಾರಿ ಚಾರ್ಜರ್, ಪವರ್ ಸಪ್ಲೈ 12 ವೋಲ್ಟ್ ಪವರ್ ಸಪ್ಲೈ. ಇದು ಚಾರ್ಜರ್ ಅಲ್ಲ, ಸಾರಿ. ನೋಡಿ, ಇದು ಪಿನ್ಔಟ್ ಏನಂದ್ರೆ, ಇವಾಗ ಇದು ಇ-ಸಿಮ್ ಇದೆ, ಇವಾಗ ಇದು ಇ-ಸಿಮ್ ಇರೋದು, ಇದು ಎಲ್ಲ ಪಿನ್ ಇದೆ. ಇದು ಈ ಪಿನ್ಸ್ಗೆ ನೀವು ಲ್ಯಾಪ್ಟಾಪ್ ಅಲ್ಲಿ ನಾವು ಒಂದು PDF ಕೊಡ್ತೀವಿ. ಆ PDF ನೀವು ಮೊಬೈಲ್ ಅಲ್ಲಿ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಪಿನ್ಔಟ್ ತೋರಿಸುತ್ತೆ. ಯಾವ ಇ-ಸಿಮ್ಗೆ ಏನ್ ಕನೆಕ್ಷನ್ ಮಾಡಬೇಕು ಎಲ್ಲ ತೋರಿಸುತ್ತೆ. ಇದು ಪಿನ್ಔಟ್ ಮಾಡಬೇಕು. ಇದು ಪಿನ್ಔಟ್ ಮಾಡಿ ನೀವು ಆರಾಮಾಗಿ ನೀವು ಆನ್ ಟೇಬಲ್ ಮಾಡಬಹುದು. ಇದು ಬೇಸಿಕ್ ಕಿಟ್. ಇದು ಯಾವುದು, ಇದಕ್ಕೋಸ್ಕರ ಇದು ಜೊತೆಗೆ ಇದು ಬರುತ್ತೆ, 12 ವೋಲ್ಟ್ ಚಾರ್ಜರ್ ಬರುತ್ತೆ, ಇದು ಕನೆಕ್ಟರ್ ಬರುತ್ತೆ, ಕರೆಂಟ್ ಸಪ್ಲೈ ಮಾಡೋದು, ಇಷ್ಟ ಬರೋದು. ಇದು ಬೇಸಿಕ್ ಕಿಟ್. ಫುಲ್ ಕಿಟ್ ಬೇಕಂದ್ರೆ ಇದು ಎಲ್ಲ ಇವಾಗ ಏನೇನು ತೋರಿಸಿದ್ದೀನಿ, 10 ಕೇಬಲ್ಸ್, ಇದು ಹಾರ್ಡ್ವೇರು, ಇದು ಪಿನ್ಔಟ್ಸ್, ಇದನ್ನು ಬರುತ್ತೆ. 12 ವೋಲ್ಟ್ ವೋಲ್ಟೇಜ್ ಬರುತ್ತೆ. ನಿಮ್ಗೆ ಯಾರಿಗನ್ನ ಬೇಕಂದ್ರೆ ನನಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ಬಿಡ್ತೀನಿ. ಯಾರಿಗೂ ಬೇಕಂದ್ರೆ ನನಗೆ ಫೋನ್ ಮಾಡಿ. ನಮ್ಮ ಹತ್ರ ತುಂಬಾ ಸ್ಟಾಕ್ ಇದೆ. ಕರ್ನಾಟಕ ಅಲ್ಲಿ ಬೆಂಗಳೂರು ಆಚೆ ಬರಕ್ಕಾಗಲ್ಲ ಅಂದ್ರೇನು ನನಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ರೆ ನಾವು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡಿಬಿಡ್ತೀವಿ. ಥ್ರೂ ಔಟ್ ಇಂಡಿಯಾ ನಾವು ಮಾಡ್ತಿದ್ದೀವಿ, ಅದು ಏನು ಪ್ರಾಬ್ಲಮ್ ಇಲ್ಲ.
ಇಲ್ಲಿ ನಾನು ಇದು ವಿಡಿಯೋ ಮಾಡೋದು ಏನಂದ್ರೆ ನಮ್ಮ ಕರ್ನಾಟಕ ಬ್ರದರ್ಸ್ ಮೆಕ್ಯಾನಿಕ್ ಇರಲಿ, ನಮ್ಮ ಎಲೆಕ್ಟ್ರಿಷಿಯನ್ ಇರಲಿ, ಕಾರ್ ಗ್ಯಾರೇಜ್ ಓನರ್ ಇರಲಿ, ನಾನು ಕರ್ನಾಟಕ ಅವನು, ನಾನು ಬೆಂಗಳೂರವನು, ನಾನು ಹುಟ್ಟಿರೋದು ಬೆಂಗಳೂರಲ್ಲಿ ಆಯ್ತಲ್ಲ. ನಾನು ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಬ್ರದರ್ಸ್ಗೆ ಇದು ಒಂದು ವಿಡಿಯೋ ಮಾಡೋಣ ಏನೋ ಮಾಡಿದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.